we read that God has myriads and myriads of angels. ನಮಗೆ ಗೊತ್ತಿದೆ ದೇವರಿಗೆ ಬಹಳಷ್ಟು ಮಿಲಿಯಗಟ್ಟಲೆ ದೇವದೂತರಿದ್ದಾರೆ ಅಂತ. Myriads means 10,000, 10,000 upon 10,000. ಮಿರಿಯಡ್ಸ್ ಅಂತ ಹೇಳಿದ್ರೆ ಸುಮಾರು ಒಂದು 10,000ದಿಂದ 10,000 ದೇವದೂತರು. Or in other words, innumerable. ಇನ್ನು ಬೇರೆ ತರದಲ್ಲಿ ಹೇಳಬೇಕು ಅಂದ್ರೆ ಲೆಕ್ಕವಿಲ್ಲದಷ್ಟು ಅಂತ ಹೇಳಬಹುದು. So many angels God has. ಬಹಳಷ್ಟು ದೇವದೂತರು ದೇವರಲ್ಲಿ ಇದ್ದಾರೆ, ದೇವರ ಬಳಿ. But they are created by God. ಆದರೆ ಅವರು ದೇವರಿಂದ ಸೃಷ್ಟಿಸಲ್ಪಟ್ಟವರು. They are not born of God. ಅವರು ದೇವರಿಂದ ಹುಟ್ಟಿದವರು ಅಂತ ಹೇಳಲಿಕ್ಕೆ ಆಗೋದಿಲ್ಲ. Because the Bible says, as many as received him, to them he gave power to become children of God. ಯಾರು ದೇವರಿಂದ ಹುಟ್ಟಿದವರಾಗಿರ್ತಾರೆ, ದೇವರು ಅವರಿಗೆ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ, ಮಕ್ಕಳಾಗುವ ಅಧಿಕಾರ. They are not born of the flesh, nor by the will of man, but by the seed of God, it says. ಆ ವಾಕ್ಯ ಏನ್ ಹೇಳುತ್ತೆ ಅಂದ್ರೆ, ಅವರು ಮನುಷ್ಯನ ಇಚ್ಛೆಯಿಂದ ಅಥವಾ ಮನುಷ್ಯ ಮಾತ್ರದವರಿಂದ ಹುಟ್ಟಿದವರಲ್ಲ, ಅವರು ದೇವರ ಒಂದು ಬೀಜದಿಂದ ಹುಟ್ಟಿದವರು ಅಂತ. So God was not just content with innumerable angels. ದೇವರು ಆ ಒಂದು ಲೆಕ್ಕವಿಲ್ಲದಷ್ಟು ದೇವದೂತರನ್ನ ಹೊಂದಿದ್ರು, ಅವರು ತೃಪ್ತರಲ್ಲ. The angels of God are called servants. ದೇವದೂತರನ್ನ ಏನಂತ ಕರಿತೀವಿ? ದೇವರ ಸೇವಕರು. Or ministering spirits. ಅವರು ಎಂತ ಆತ್ಮಗಳು? ಸೇವೆ ಮಾಡುವಂತ ಆತ್ಮಗಳು. Mainly to minister to those who have been saved. ಯಾರ ಸೇವೆಯನ್ನ ಮಾಡ್ತಾರೆ ದೇವದೂತರು? ದೇವರನ್ನ ಬಿಟ್ಟು ದೇವರ ಮಕ್ಕಳು, ದೇವರಿಂದ ಹೊಸದಾಗಿ ಹುಟ್ಟಲ್ಪಟ್ಟವರ ಸೇವೆಯನ್ನು ಮಾಡ್ತಾರೆ. But God doesn't treat them like his children. ಆದರೆ ದೇವರು ದೇವದೂತರನ್ನ ತನ್ನ ಮಕ್ಕಳಂತೆ ನಡೆಸ್ಕೊಳ್ಳೋದಿಲ್ಲ. So God had a plan that he wanted to have a family. ದೇವರಿಗೆ ಒಂದು ಯೋಜನೆ ಇತ್ತು, ತನಗೂ ಒಂದು ಕುಟುಂಬವಿರಬೇಕು ಅಂತ. And that is the reason why he created man. ಅದಕ್ಕಾಗಿ ದೇವರು ಮನುಷ್ಯರನ್ನ ಸೃಷ್ಟಿ ಮಾಡಿದ್ರು. And he created man so that he can have a family on earth who are born of him. ಸೊ ಅದಕ್ಕಾಗಿ ದೇವರು ಮನುಷ್ಯರನ್ನ ಸೃಷ್ಟಿ ಮಾಡಿದ್ರು. ಯಾರು ಆ ಮನುಷ್ಯರು? ದೇವರಿಂದ ಹುಟ್ಟಿದವರು. Adam was created by God. ಆದಾಮನು ದೇವರಿಂದ ಸೃಷ್ಟಿಸಲ್ಪಟ್ಟವನು. But he was not born of God. ಅವನು ದೇವರಿಂದ ಹುಟ್ಟಿದವನು ಅಲ್ಲ. We are different from Adam because we are born into God's family by the seed of God's word. ಆದಾಮನಂತಲ್ಲ, ನಾವೆಲ್ಲರೂ ಆದಾಮನಂಗಲ್ಲ, ನಾವು ದೇವರ ಕುಟುಂಬಕ್ಕೆ ಸೇರಿದವರು ಮತ್ತು ದೇವರ ಆ ಒಂದು ಬೀಜದಿಂದ ಹೊಸದಾಗಿ ಹುಟ್ಟಿದವರು. So original thought of God was that he might have an institution on this earth called family. So ಈ ಒಂದು ಭೂಮಿಯಲ್ಲಿ ಒಂದು ಕುಟುಂಬ ಅನ್ನೋ ಒಂದು ಸಂಸ್ಥೆ, ಕುಟುಂಬವನ್ನು ಸಂಸ್ಥಾಪಿಸಬೇಕು ಅಂತ ದೇವರು ನಮ್ಮನ್ನ ಸೃಷ್ಟಿಸಿದರು. And with that reason he created Adam and Eve in the Garden of Eden and told them to multiply and rule the earth and subdue everything. ಅದಕ್ಕಾಗಿ ದೇವರು ಆದಾಮ ಹವ್ವರನ್ನ ಸೃಷ್ಟಿಸಿದರು ಮತ್ತು ಬಹಳಷ್ಟು ಎಲ್ಲ ಒಂದು ಜಂತುಗಳ ಮೇಲೆ ಒಂದು ಅಧಿಕಾರವನ್ನ ಕೊಟ್ಟರು, ಅವರು ಅಧಿಕಾರ ನಡೆಸಬೇಕು ಅಂತ. But you know what happened? The whole plan was blown up. ಇಲ್ಲಿ ನಾವು ನೋಡ್ತೀವಿ ಏನಾಯ್ತು ಅಂತ. ಪಾಪದಿಂದ ಆ ಎಲ್ಲ ಒಂದು ಯೋಜನೆಯು ಸ್ಥಗಿತವಾಯಿತು. But God was not surprised by this. ದೇವರಿಗೆ ಇದರಿಂದ ಆಶ್ಚರ್ಯ ಏನಾಗಲಿಲ್ಲ. God knew everything from the beginning.
ದೇವರಿಗೆ ಇದು ಮೊದಲಿಂದ ಗೊತ್ತಿತ್ತು, ಪ್ರಾರಂಭದಿಂದ. He says, I am the beginning and I am the end. ನಾನು ಪ್ರಾರಂಭ ಮತ್ತು ನಾನೇ ಕೊನೆ ಅಂತ ದೇವರು. And he knows the end from the beginning. ದೇವರಿಗೆ ಕೊನೆ ಭಾಗದಿಂದ ಮೊದಲಿನವರೆಗೆ ಏನೆಲ್ಲ ನಡೆಯುತ್ತೆ ಎಲ್ಲ ಗೊತ್ತು. Sometimes people ask, why in the world God created Adam if he knew that Adam was going to sin? ಕೆಲವರು ಕೇಳಬಹುದು ಹೀಗೆ, ದೇವರಿಗೆ ಆದಾಮನು ಪಾಪ ಮಾಡ್ತಾನೆ ಅಂತ ಗೊತ್ತಿದ್ರೆ ಆದಾಮನ ಯಾಕೆ ಸೃಷ್ಟಿ ಮಾಡಿದ್ರು? But God knew about it. ದೇವರಿಗೆ ಅದು ಗೊತ್ತಿತ್ತು. Because of that, the Bible says, the lamb that was slain before the foundations of the earth. ಅದಕ್ಕಾಗಿ ದೇವರ ವಾಕ್ಯ ಹೀಗೆ ಹೇಳುತ್ತೆ, ಕುರಿಯಾದಾತನು ಎಲ್ಲ ಸೃಷ್ಟಿಗೆ ಮೊದಲೇ ಬಲಿಯಾದವನು ಅಂತ ಹೇಳುತ್ತೆ. So God had already made a plan that he knew that Adam was going to sin and Jesus would be dying for them. And as far as God was concerned, Jesus had already died. So ದೇವರ ದೃಷ್ಟಿಯಲ್ಲಿ ದೇವರು ಎಲ್ಲ ತಿಳಿದವನಾಗಿದ್ದರಿಂದ ದೇವರಿಗೆ ಗೊತ್ತಿತ್ತು ಆದಾಮನ ಪಾಪ ಮತ್ತೆ ಯೇಸು ಸ್ವಾಮಿ ಆ ಪಾಪಕ್ಕಾಗಿ ಸಾಯುವಂಥದ್ದು ಪ್ರತಿಯೊಂದು ದೇವರಿಗೆ ಗೊತ್ತಿತ್ತು. And we read that even in Ephesians 1, 3 and 4, that God chose us even before the foundations of the world. ಈ ಲೋಕದ ಸೃಷ್ಟಿಗೆ ಮೊದಲೇ ನಮ್ಮನ್ನು ಆರಿಸಿಕೊಂಡನು ಅಂತ ಎಫೆಸಿಯ 1:3 ಹೇಳುತ್ತೆ. That means even before God created Adam, he knew you and me by name. ಅದರ ಅರ್ಥ ಏನು? ಆದಾಮನ ಸೃಷ್ಟಿ ಮಾಡೋದಕ್ಕೆ ಮೊದಲೇನೆ ದೇವರಿಗೆ ನಮ್ಮ ಬಗ್ಗೆ ಅರಿವಿತ್ತು. That is the great mind of God. ಅದು ದೇವರ ಅದ್ಭುತವಾದ ಮನಸ್ಸು ಅಂತ ಹೇಳ್ಬೋದು. Paul speaks about that in Ephesians chapter 3. ಎಫೆಸಿಯ 3 ಅದರ ಬಗ್ಗೆ ಹೇಳ್ತಾರೆ. Ephesians chapter 3 verse 14. 3:14 ಹೀಗೆ ಹೇಳುತ್ತೆ. Here it says that for this reason I bow my knees before the Father, from whom every family in heaven and earth derives its name. ಇಲ್ಲಿ ಹೀಗಿರಲಾಗಿ ಯಾವ ತಂದೆಯಿಂದ ಭೂಪರಲೋಕದಲ್ಲಿರುವ ಪ್ರತಿ ಜನವೂ ಹೆಸರು ತೆಗೆದುಕೊಳ್ಳುತ್ತದೋ ಆ ತಂದೆಯ ಮುಂದೆ ನಾನು ಮೊಣಕಾಲೂರುತ್ತೇನೆ ಅಂತ ಹೇಳ್ತಾರೆ. So brothers and sisters, we are not an accident. ಸಹೋದರ ಸಹೋದರಿ, ನಾವು ಅಕಸ್ಮಾತ್ ಆಗಿ ಹುಟ್ಟಿದವರಲ್ಲ. And we are not, as evolution theory says, we are not evolved being. ನಾವು ಹೀಗೆ ಉಂಟಾದವರು ಅಂತ ವಿಜ್ಞಾನ ಹೇಳುತ್ತಲ್ಲ ಈಗ ಲೋಕದಲ್ಲಿ, ಆಗ ಅಲ್ಲ ನಾವು ಹುಟ್ಟಿದವರು. God specifically planned everything for man for his glory. ದೇವರು ನಿರ್ದಿಷ್ಟವಾಗಿ ಎಲ್ಲವನ್ನೂ ಸೃಷ್ಟಿ ಮಾಡಿದರು ಮನುಷ್ಯನಿಗಾಗಿ ಅವರು ಮೊದಲೇ ಯೋಜಿಸಿದಂತೆ. We read about that in the first verse of the Bible, in the beginning God. ನಾವು ಅದರ ಮೊದಲನೇ ವಚನದಲ್ಲಿ, ಆದಿಕಾಂಡ 1ನೇ ವಚನದಲ್ಲೇ ನಾವು ನೋಡ್ತೇವೆ ಆದಿಯಲ್ಲಿ ದೇವರು ಅಂತ. And he created us so that we can be his children and we can live for him and glorify his name on earth. ಸೊ ದೇವರು ನಮ್ಮನ್ನ ಯಾಕೆ ಸೃಷ್ಟಿ ಮಾಡಿದ್ದಾರೆ ಅಂದ್ರೆ, ನಾವು ಆತನಿಂದ ಸೃಷ್ಟಿ ಹೊಂದಿ ಆತನಿಗಾಗಿ ಜೀವಿಸಿ ಆತನ ಮಹಿಮೆಗಾಗಿ ಜೀವಿಸಬೇಕು ಅಂತ. And the reason why he created Adam and Eve, made them a couple, so that he can have offspring which will carry on the human race and live for his glory. ಸೊ ಯಾಕೆ ಆ ದೇವರು ಆದಾಮ ಹವ್ವ ಇಬ್ಬರನ್ನ ಸಂಗಾತಿಯಾಗಿ ಸೃಷ್ಟಿ ಮಾಡಿದ್ರು? ಅವರಿಗೆ ಒಂದು ಜನಾಂಗ ಅಥವಾ ಒಂದು ಸಂತತಿ ಹುಟ್ಟಿ ಒಂದು ಜನಾಂಗವಾಗಿ ಬೆಳೆದು ದೇವರ ಕುಟುಂಬವಾಗಬೇಕು ಅಂತ. And many times married couples, they wonder why God is not answering my prayer. ಸೊ ಗಂಡ ಹೆಂಡತಿಯರು ಕೆಲವರು ಈ ತರ ಯೋಚನೆ ಮಾಡಬಹುದು, ದೇವರು ಯಾಕೆ ನನ್ನ ಪ್ರಾರ್ಥನೆಯನ್ನ ಉತ್ತರಿಸ್ತಾ ಇಲ್ಲ ಅಂತ. And we pray and pray and pray for months and years, but still we don't find any answer.
ಸೊ ಕೆಲವು ಸಲ ಅವರು ಕೆಲವು ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ಬೋದು, ಬಹಳಷ್ಟು ತಿಂಗಳುಗಳು ಪ್ರಾರ್ಥನೆ ಮಾಡ್ಬೋದು, ಅದಕ್ಕೆ ಉತ್ತರ ಸಿಗದೇ ಇರಬಹುದು. But God says, what is the reason why I am not answering your prayer? ಯಾಕೆ ದೇವರು ಉತ್ತರಿಸ್ತಾ ಇಲ್ಲ ಆ ಪ್ರಾರ್ಥನೆಯನ್ನ? It says in ಮಲಾಖಿಯಲ್ಲಿ ನಾವು ನೋಡ್ತೇವೆ, verse 13, chapter 2, verse 13. 2:13 ಹೀಗೆ ಹೇಳುತ್ತೆ, ಯೆಹೋವನ ಯಜ್ಞವೇದಿಯನ್ನು ಕಣ್ಣೀರಿನಿಂದಲೂ ಅಳುವಿಕೆಯಿಂದಲೂ ನರಳಾಟದಿಂದಲೂ ತುಂಬಿಸಿ ಮುಚ್ಚುತ್ತೀರಿ. ಆದ ಕಾರಣ ಅವನು ನಿಮ್ಮ ನೈವೇದ್ಯವನ್ನು ಇನ್ನೂ ಲಕ್ಷಿಸನು, ನಿಮ್ಮ ಕೈಯಿಂದ ಅದನ್ನು ಪ್ರಸನ್ನನಾಗಿ ಸ್ವೀಕರಿಸನು. So you bring your prayers as offering to God, and you offer your prayers to God, but God says, I will not accept it. ದೇವರು ಆ ನೈವೇದ್ಯವನ್ನ, ಪ್ರಾರ್ಥನೆಯನ್ನ ಸ್ವೀಕರಿಸುವುದಿಲ್ಲ ಅಂತ ಹೇಳ್ತಾರೆ. The reason is, ಯಾಕೆ ಇದಕ್ಕೆ ಕಾರಣ? verse 14. 14. You say, why? What is the reason that God is not answering my prayer? ಇದೇಕೆ ಅನ್ನುತ್ತೀರಾ, ಈ ಪ್ರಾರ್ಥನೆಯನ್ನ ಯಾಕೆ ನೀವು ದೇವರು ಉತ್ತರಿಸ್ತಾ ಇಲ್ಲ ಅಂತ. Because God says, the Lord has been a witness between you and the wife of your youth. ನಿನಗೂ ನಿನ್ನ ಯೌವನದ ಹೆಂಡತಿಗೂ ಆದ ಒಡಂಬಡಿಕೆಗೆ ಯೆಹೋವನೇ ಸಾಕ್ಷಿಯಾಗಿದ್ದಾನಲ್ಲ. But you have acted treacherously against your wife. ನೀನು ನಿನ್ನ ಸಹಚಾರಿಣಿಯು, ನಿನ್ನ ಒಡಂಬಡಿಕೆಯ ಪತ್ನಿಯೂ ಆದ ಆಕೆಗೆ ದ್ರೋಹ ಮಾಡಿದ್ದಿ. And verse 15, what was the reason why God united both of you as husband and wife? The reason why God united you as husband and wife. ನಿಮ್ಮನ್ನ ಗಂಡ ಹೆಂಡತಿಯಾಗಿ ಒಂದು ಮಾಡಿದ್ದಕ್ಕೆ ಕಾರಣವೇನು? It says in verse 15, it's because he was seeking a godly offspring. ಇಲ್ಲಿ 15ನೇ ವಚನದಲ್ಲಿ ನಾವು ನೋಡ್ತೇವೆ, ಅವರು ನೀವು ಸಂತತಿಯನ್ನ ಉಂಟು ಮಾಡಬೇಕು ಅಂತ ಅವರ ಮುಖ್ಯ ಉದ್ದೇಶವಾಗಿತ್ತು. Not just santati, ಸಂತಾನ, godly offering. ದೇವರ ವರವಾದ ಸಂತಾನವನ್ನು ಹಾರೈಸಿದ್ದನು. God wanted godly families. ದೇವರಿಗೆ ಏನು ಅವಶ್ಯಕತೆ ಇತ್ತು? ದೈವಿಕ ಕುಟುಂಬ. But you are praying and your prayers are not heard. ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಆ ಪ್ರಾರ್ಥನೆ ಕೇಳಿಸಲ್ಪಟ್ಟಿಲ್ಲ. You are praying for your children, ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸ್ತೀರಾ, and your prayers are not going above the roof. ನಿಮ್ಮ ಪ್ರಾರ್ಥನೆ ಈ ಒಂದು ಚಾವಣಿಯನ್ನ ಬಿಟ್ಟು ಮೇಲೆ ಹೋಗ್ತಾ ಇಲ್ಲ. What is the reason? ಏನು ಕಾರಣ? Because Jesus said, if two of you agree upon anything on earth, it ನೀವು shall be done. ಯೇಸು ಸ್ವಾಮಿ ಹೀಗೆ ಹೇಳಿದ್ರು, ನಿಮ್ಮಲ್ಲಿ ಇಬ್ಬರು ಒಂದು ವಿಷಯದ ಬಗ್ಗೆ ಒಪ್ಪಿಕೊಂಡು ಹಾಗೆ ಪ್ರಾರ್ಥಿಸಿದ್ರೆ ನಿಮ್ಮ ಪ್ರಾರ್ಥನೆಯನ್ನು ಕೇಳಲ್ಪಡುತ್ತೆ ಅಂತ ಹೇಳಿದ್ರು. But if you are not in agreement with each other as husband and wife, ಗಂಡ ಹೆಂಡತಿಯಾಗಿ ಒಬ್ಬರ ಮೇಲೆ ಒಬ್ಬರು ಆ ಒಂದು ಒಪ್ಪಿಗೆ ಇಲ್ಲ ಅಂದ್ರೆ, then your prayers will not be heard. It's obvious from that verse. ಆ ವಚನದಿಂದ ಏನು ಗೊತ್ತಾಗುತ್ತೆ? ನಿಮ್ಮ ಪ್ರಾರ್ಥನೆಯು ಕೇಳಿಸಲ್ಪಡೋದಿಲ್ಲ. And Peter says the same thing in 1 Peter 3:7. 1 ಪೇತ್ರ 3:7 ಕೂಡ ಹಾಗೆ ಹೇಳ್ತಾರೆ ಅವರು. ಪೇತ್ರ, we can read that. ಅದನ್ನ ನಾವು ಓದಬಹುದು. 1 ಪೇತ್ರ 3:7. You husbands likewise live with your wives in an understanding way. ಪುರುಷರೇ, ಸ್ತ್ರೀಯು ಪುರುಷನಿಗಿಂತ ಬಲಹೀನರಾಗಿದ್ರು ನೀವು ಅವರ ಜೊತೆ ಜೀವಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ ಅಂತ ಹೇಳುತ್ತೆ. And honor her. ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗತನ ಮಾಡಿ ಮಾನವನ್ನು ಸಲ್ಲಿಸಿರಿ. Fellow heir of the grace of life. ಯಾಕೆ ಅಂದ್ರೆ ನಿನ್ನ ಸಂಗಾತಿಯು ಜೀವವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆ. So that your prayers may not be hindered. ಯಾಕೆ ಹೀಗೆ ಮಾಡಬೇಕು ಅಂದ್ರೆ ನಿಮ್ಮ ಪ್ರಾರ್ಥನೆಗೆ ಅಡ್ಡಿ ಆಗಬಾರ್ದು ಅಂತ. See, the reason why your prayers are not being heard
ನೀವು ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗದೇ ಇರೋಕ್ಕೆ ಕಾರಣ ಏನಂದ್ರೆ, when you pray, especially for your children, ಪ್ರತ್ಯೇಕವಾಗಿ ನಿಮ್ಮ ಮಕ್ಕಳಿಗೆ ಪ್ರಾರ್ಥಿಸುವಾಗ, when they're going astray, ಅವರು ನಿಮ್ಮಿಂದ ದೂರ ಹೋಗುವಾಗ, the reason is very clear here. ಇಲ್ಲಿ ಕಾರಣ ಬಹಳ ಸ್ಪಷ್ಟವಾಗಿದೆ. Because you are not living in harmony. ಅಲ್ಲಿ ನೀವು ನಿಮ್ಮ ಸಂಗಾತಿಯ ಜೊತೆ ಸಮಾಧಾನದಲ್ಲಿ ಜೀವಿಸ್ತಾ ಇಲ್ಲ. And you are not living in an understanding way with each other. ನೀವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಜೀವಿಸ್ತಾ ಇಲ್ಲ. It's not only that the husband should live with his wife in an understanding way, it is also that the wife should live in an understanding way with her husband and understand her husband. ಗಂಡ ಹೆಂಡತಿಯ ಜೊತೆ ಒಂದು ಅರ್ಥಪೂರ್ಣವಾಗಿ ಜೀವಿಸ್ತಾ ಇಲ್ಲ ಅನ್ನೋದು ಮಾತ್ರ ಅಲ್ಲ, ಹೆಂಡತಿಯು ಗಂಡನನ್ನ ಅರ್ಥ ಮಾಡಿಕೊಂಡು ಜೀವಿಸುವುದು ಬಹಳ ಮುಖ್ಯ. It says if it is not happening, then your prayers will not be heard. ಇದು ನಡೀತಾ ಇಲ್ಲ ಅಂದ್ರೆ ನಿಮ್ಮ ಪ್ರಾರ್ಥನೆಯು ದೇವರಿಂದ ಕೇಳಿಸಲ್ಪಟ್ಟಿಲ್ಲ. The reason is very clear here. ಈ ಕಾರಣ ಬಹಳ ಸ್ಪಷ್ಟವಾಗಿದೆ ಇಲ್ಲಿ. If it is not happening, ಇದು ನಡೀತಾ ಇಲ್ಲ ಅಂದ್ರೆ, then Jesus' word, we cannot just depreciate it. ಯೇಸು ಸ್ವಾಮಿಯ ಮಾತುಗಳನ್ನ ನಾವು ಅಲ್ಲಗಳೆಯಲಿಕ್ಕೆ ಸಾಧ್ಯವಿಲ್ಲ. He promised very clearly that if two of you ನೀವು ಇಬ್ಬರು ಸೇರಿ ಬಂದರೆ, agree upon anything on earth, it shall be done. ನೀವು ಇಬ್ಬರು ಒಮ್ಮನಸ್ಸಿನಿಂದ ಕೂಡಿ ಬಂದು ಪ್ರಾರ್ಥಿಸಿದರೆ ಅದು ಉತ್ತರ ಕೊಡಲ್ಪಡುವುದು ಅಂತ ಹೇಳಿದ್ರು ಯೇಸು ಸ್ವಾಮಿ. And many husbands and wives in the church, I'm not talking about the worldly couples in the church, they have problem with each other unresolved for long time. ಸಭೆಯಲ್ಲಿ ಇರುವಂತ ಸಂಗಾತಿಗಳು, ಗಂಡ ಹೆಂಡತಿರು ಬಹಳಷ್ಟು ಸಲ ಎಷ್ಟೋ ವಿಷಯಗಳನ್ನು ಸಮಾಧಾನ ಮಾಡ್ಕೊಳ್ಳದೆ ಅಥವಾ ಇತ್ಯರ್ಥ ಮಾಡ್ಕೊಳ್ಳದೆ ಜೀವಿಸ್ತಾ ಇರ್ತಾರೆ. So that is the reason why your prayers are not heard. ಅದಕ್ಕಾಗಿ ನಿಮ್ಮ ಪ್ರಾರ್ಥನೆಗಳು ದೇವರಿಂದ ಕೇಳಿಸಲ್ಪಡೋದಿಲ್ಲ. Get reconciled with each other first of all. ನೀವು ಒಬ್ಬರ ಜೊತೆ ಒಬ್ಬರು ಸಮಾಧಾನ ಮಾಡ್ಕೊಳ್ಳಿ. What is the reason for division in the home? ಯಾಕೆ ನಿಮ್ಮಲ್ಲಿ ಐಕ್ಯತೆ ಹೋಗಿದೆ ಅಥವಾ ಒಮ್ಮನಸ್ಸಿಲ್ಲ? Because each one of you thinks that you are right and the other person is wrong. ನಿಮ್ಮಲ್ಲಿ ಇಬ್ಬರು ಹೇಗೆ ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂದ್ರೆ, ನೀವು ಸರಿ, ಇತರ ವ್ಯಕ್ತಿ ಸರಿ ಇಲ್ಲ ಅಂತ. That is human nature. ಅದು ಮಾನವ ಸ್ವಭಾವ. I am always right. ನಾನು ಸರಿ ಯಾವಾಗಲೂ, the other person is wrong. ಇನ್ನೊಬ್ಬ ಸರಿ ಇಲ್ಲ. That is Adamic nature. ಅದು ಆದಾಮನ ಸ್ವಭಾವ. And that is because of pride in us. ಅದು ಯಾಕೆ ಅಂದ್ರೆ ನಾವೆಲ್ಲ ಅಹಂಕಾರಿಗಳು. Only a proud person can say I am okay. ಗರ್ವಿಷ್ಠ ಮಾತ್ರ ಹೇಳ್ತಾನೆ ನಾನು ಸರಿ ಅಂತ. But the other person is not. ಆ ಇತರ ವ್ಯಕ್ತಿ ಸರಿ ಇಲ್ಲ. My ways are always right. ನನ್ನ ಮಾರ್ಗಗಳು ಯಾವಾಗಲೂ ಸರಿ. I am the standard. ನಾನೇ ಒಂದು ಸ್ತರ. I am the model. ನಾನೇ ಒಂದು ಮಾದರಿ. But a humble person, ಆದರೆ ದೀನನು, he says I could be wrong. ನಾನು ತಪ್ಪಾಗಿರಬಹುದು ಅಂತ ಯೋಚನೆ ಮಾಡಿ, I am willing to amend. ನಾನು ಅದನ್ನ ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. I am willing to humble myself. ನನ್ನನ್ನು ನಾನು ತಗ್ಗಿಸ್ಕೊಳ್ತೀನಿ. I am willing to go and apologize. ನಾನು ಕ್ಷಮೆಯನ್ನ ಕೇಳ್ತೀನಿ. I seek for reconciliation. ನಾನು ಸಮಾಧಾನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. For peace. ನಾನು ಆ ಸಮಾಧಾನಕ್ಕಾಗಿ ಹಾತೊರಿತೀನಿ. More than winning an argument. ನಾವು ಆ ವಾಗ್ವಾದವನ್ನ ಗೆಲ್ಲೋದಕ್ಕಿಂತ ಮುಖ್ಯವಾಗಿ ನಾನು ಸಮಾಧಾನ ಮಾಡ್ಕೊಳ್ಳೋದು ಮುಖ್ಯ. Even if the other person thinks that I lost the argument or ನಾನು ವಾಗ್ವಾದವನ್ನ ಸೋತಿದ್ದೀನಿ ಅಂತ ಇತರ ವ್ಯಕ್ತಿ ತಿಳ್ಕೊಂಡ್ರು ಪರವಾಗಿಲ್ಲ. It doesn't matter to me. ಅದು ನನಗೆ ಮುಖ್ಯವಲ್ಲ. I value fellowship. ನನಗೆ ಐಕ್ಯತೆ ಮುಖ್ಯ. I value relationship. ನನಗೆ ಸಂಬಂಧ ಮುಖ್ಯ. I value peace and harmony. ಸಮಾಧಾನ ಮತ್ತು
ಸೌಹಾರ್ದತೆ ನಾನು If ಇಷ್ಟಪಡ್ತೇನೆ. we live in that attitude, ಈ ಒಂದು ಮನೋಭಾವದಲ್ಲಿ ಜೀವಿಸೋದಾದ್ರೆ and the Bible is very clear, pursue peace with all men. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿದೆ, ಎಲ್ಲರ ಜೊತೆ ಸಮಾಧಾನದಿಂದಿರಿ. As far as possible, ನಿಮಗೆ ಸಾಧ್ಯವಾದಷ್ಟು ಮಟ್ಟಿಗೆ pursue peace with all men. ಎಲ್ಲರ ಜೊತೆ ನೀವು ಸಮಾಧಾನದಿಂದಿರಿ. It's better to have peace Uh, than to have won the argument. ನೀವು ವಾಗ್ವಾದವನ್ನ ಗೆಲ್ಲೋದಕ್ಕಿಂತ ಮುಖ್ಯ ನಿಮ್ಮಲ್ಲಿ ಸಮಾಧಾನ ಇರೋದು. And where there is peace, ಎಲ್ಲಿ ಸಮಾಧಾನವಿರುತ್ತೋ there is harmony, ಅಲ್ಲಿ ಸೌಹಾರ್ದತೆ ಇರುತ್ತೆ, there is unity, ಅಲ್ಲಿ ಐಕ್ಯತೆ ಇರುತ್ತೆ, there is health ಅಲ್ಲಿ ಆರೋಗ್ಯ ಇರುತ್ತೆ, and happiness ಸಂತೋಷ ಇರುತ್ತೆ, and joy ಉಲ್ಲಾಸ ಇರುತ್ತೆ, and gladness. ಮತ್ತು ಆನಂದ ಇರುತ್ತೆ. But where there is discord, ಎಲ್ಲಿ ಒಂದು ವಿಭಜನೆ ಇರುತ್ತೆ, all the opposites will be there. ಅಲ್ಲಿ ಎಲ್ಲ ವಿರುದ್ಧತೆ ಇರುತ್ತೆ. So you want your home to be like a foretaste of heaven? ನಿಮ್ಮ ಕುಟುಂಬ ಆ ಪರಲೋಕದ ರುಚಿಯನ್ನ ಹೊಂದಿರಬೇಕು ಅಂದ್ರೆ Then you look at the life of Jesus. ಯೇಸು ಸ್ವಾಮಿಯ ಜೀವಿತವನ್ನ ನೋಡಿ. Though he didn't sin, ಯೇಸು yet he became sin for you and me, so that we might become the righteousness of God. ಅವನಲ್ಲಿ ಪಾಪವಿಲ್ಲದಿದ್ದರೂ ನಮಗಾಗಿ ಅವನು ಪಾಪಿಷ್ಠನಾಗನು. ಯಾಕೆ ಅಂದ್ರೆ ನಾವು ದೇವರ ನೀತಿಯನ್ನು ಹೊಂದಬೇಕು ಅಂತ. So that we could be reconciled back to God. ಯಾಕೆ ಅಂದ್ರೆ ದೇವರ ಜೊತೆ ನಾವು ಸಮಾಧಾನವನ್ನು ಹೊಂದಬೇಕು ಅಂತ. He took the initiative. ಅವರು ಆ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು. And he came ಅವರು ಬಂದ್ರು, in search after us. ನಮ್ಮನ್ನ ಹುಡುಕಿ ಬಂದ್ರು. There is a verse why God has or is interested in families. ಯಾಕೆ ದೇವರು ಕುಟುಂಬದಲ್ಲಿ ಆಸಕ್ತರಾಗಿದ್ದಾರೆ ಅಂತ ತೋರಿಸ್ಲಿಕ್ಕೆ ಒಂದು ವಚನ ಇದೆ. You can turn with me to Psalms 78. ಕೀರ್ತನೆ 78 ನಾವು ನೋಡೋಣ. Verse 5. 78 5ನೇ ವಚನ. Can you read? 78 5ನೇ ವಚನ ಹೀಗೆ ಹೇಳುತ್ತೆ, ಆತನು ಯಾಕೋಬ ವಂಶದಲ್ಲಿ ಕಟ್ಟಳೆಯನ್ನಿಟ್ಟು ಇಸ್ರಾಯೇಲ್ಯರಿಗೆ ನಿಯಮ ಮಾಡಿ ನಮ್ಮ ಹಿರಿಯರಿಗೆ ಆಜ್ಞಾಪಿಸಿದ್ದೇನೆಂದರೆ ಅವುಗಳನ್ನು ನಿಮ್ಮ ಮಕ್ಕಳಿಗೆ ಹೇಳಿಕೊಡಿರಿ. Next verse. ಇದರಿಂದ ಅವು ಮುಂದಿನ ತಲೆಯವರಿಗೆ ಗೊತ್ತಾಗಿ ಅವರ ಮಕ್ಕಳು ಅವುಗಳನ್ನು ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ತಿಳಿಸುತ್ತಾ ಹೋಗುವರು. ಆಗ ಅವರು ಮೊಂಡರು, ವಿಧೇಯರು, ಚಪಲಚಿತ್ತರು, ದೇವದ್ರೋಹಿಗಳು ಆದ ತಮ್ಮ ಪೂರ್ವಿಕರಂತೆ ಆಗಿರದೆ ನನ್ನ ಮಹತ್ಕಾರ್ಯಗಳನ್ನು ಮರೆಯದೆ ನನ್ನಲ್ಲಿಯೇ ಭರವಸೆ ಇಟ್ಟು ನನ್ನ ಆಜ್ಞೆಗಳನ್ನು ಕೈಗೊಂಡಾರು. You read here very clearly that God's intention was he gave his law, and he gave his law so that we can keep them. ಸೊ ಇಲ್ಲಿ ನಾವು ಬಹಳ ಸ್ಪಷ್ಟವಾಗಿ ನೋಡೋದು ಏನಂದ್ರೆ ದೇವರು ತನ್ನ ಆಜ್ಞೆಗಳನ್ನು ಯಾಕೆ ಕೊಟ್ಟರು, ನಾವು ಅದನ್ನು ಕೈಗೊಂಡು ನಡಿಬೇಕು ಅಂತ. Not only that we keep the law, but we also teach our children to keep it. ನಾವು ಆ ಆಜ್ಞೆಗಳನ್ನು ಕೈಗೊಂಡು ನಡೆಯೋದು ಮಾತ್ರವಲ್ಲ, ನಮ್ಮ ಮಕ್ಕಳಿಗೆ ಮತ್ತು ಮೊಮ್ಮಕ್ಕಳಿಗೆ ಕೂಡ ಅದನ್ನ ಕಲಿಸ್ತೀವಿ. And the generation to come also might know. ಮುಂದಿನ Even the children yet to be born. ಅವು ಮುಂದಿನ ತಲೆಮಾರಿಗೆ ಕೂಡ ಗೊತ್ತಾಗುತ್ತೆ, ಮತ್ತು ಮಕ್ಕಳು ಹುಟ್ಟದ ಮಕ್ಕಳು ಕೂಡ ಅದನ್ನ ಕಲ್ತ್ಕೊಂತ ಹೋಗ್ತಾರೆ. You see, what is God's plan for you, for your children, for your children's children, and even the children that are yet to be born. ನೋಡಿ ಇಲ್ಲಿ after few years. ದೇವರ ಉದ್ದೇಶ ನೋಡಿ, ದೇವರು ನಿಮಗೆ ಯಾಕೆ ಆಜ್ಞೆಗಳನ್ನ ಕೊಟ್ಟಿದ್ದಾರೆ, ನೀವು ಕಲ್ತ್ಕೊಳ್ಬೇಕು, ನಿಮ್ಮ ಮಕ್ಕಳಿಗೆ ಕಲಿಸ್ಬೇಕು, ನಿಮ್ಮ ಮೊಮ್ಮಕ್ಕಳಿಗೆ ಕಲಿಸ್ಬೇಕು, ಮತ್ತೆ ಇನ್ನೂ ಹುಟ್ಟದ ಮುಂದಿನ ತಲೆಮಾರುಗಳು ಇದನ್ನು ಕಲ್ತ್ಕೊಂತ ಹೋಗ್ಬೇಕು ಅಂತ. So that they will learn to put their confidence in God. ಅದರಿಂದ ಅವರು ದೇವರ ಮೇಲೆ ಭರವಸೆ ಇಡೋದನ್ನ ಕಲ್ತ್ಕೊಳ್ತಾರೆ.
but it was a sad story. ಆದ್ರೆ ಇದು ಒಂದು ವಿಷಾದ ಕತೆ ಅಂದ್ರೆ We ಚರಿತ್ರೆ. read in verse 8, ನಾವು ವಚನ 8ರಲ್ಲಿ ನಾವು a generation that did not prepare its heart, whose spirit was not faithful to God. ಇಲ್ಲಿ 7ನೇ ವಚನದಲ್ಲಿ ಹೇಳುತ್ತೆ, ಇವರು ಪೂರ್ವಿಕರಂತೆ ತನ್ನ ಅವರ ಮಹತ್ ಕಾರ್ಯಗಳನ್ನು ಮರೆಯದೆ, which verse brother? Verse 8, Verse 8. second part. Okay. No, that's not clear here. 7ರಲ್ಲೇ ಬರುತ್ತೆ. ಅವರು 7ನೇ ವಚನದಲ್ಲೇ ಇದೆ ಕನ್ನಡದಲ್ಲಿ, ಅವರು ಮೊಂಡರು, ಅವಿಧೇಯರು, ಚಪಲಚಿತ್ತರು ಆಗಿ ದೇವರ ದ್ರೋಹಿಗಳಾದರು. And in verse 10 also it says, 10ನೇ ವಚನದಲ್ಲಿ ಕೂಡ ಹೇಳುತ್ತೆ, they did not keep the ಅವರು ದೇವರ ನಿಬಂಧನೆಗಳನ್ನು ಪಾಲಿಸದೆ ಆತನ ಧರ್ಮಶಾಸ್ತ್ರವನ್ನು ಅನುಸರಿಸಲೊಲ್ಲದೆ ಅಂತ ಹೇಳುತ್ತೆ. See, God gave us these commandments not to make our life miserable, ದೇವರು to make our life happy. ದೇವರು ತನ್ನ ಆಜ್ಞೆಗಳನ್ನ ನಮಗೆ ಕೊಟ್ಟ ಮುಖ್ಯ ಉದ್ದೇಶ ಏನಂದ್ರೆ, ನಮ್ಮನ್ನ ಬಹಳ ದುಃಖಿತಸ್ಥರನ್ನ ಮಾಡ್ಲಿಕ್ಕೆ ಅಲ್ಲ, ನಾವು ಬಹಳ ಸಂತೋಷವಾಗಿರ್ಬೇಕು ದೇವರಲ್ಲಿ ಅಂತ. The reason that God loves us is so that we learn to love others just like him. ದೇವರು ನಮ್ಮನ್ನ ಪ್ರೀತಿಸ್ತಾರೆ ಯಾಕೆಂದ್ರೆ ನಾವು ಇತರರನ್ನ ದೇವರ ಹಾಗೆ ಪ್ರೀತಿಸೋದನ್ನ ಕಲಿಬೇಕು ಅಂತ. And Jesus had a very special place for children. ದೇವರಿಗೆ ಮಕ್ಕಳ ಬಗ್ಗೆ ಬಹಳ ಮುಖ್ಯವಾದ ಒಂದು ಕಾಳಜಿ ಇದೆ in his heart. ತನ್ನ ಹೃದಯದಲ್ಲಿ. He said, let the little children come unto me. ಎಲ್ಲ ಮಕ್ಕಳು ನನ್ನ ಬಳಿಗೆ ಬರಲಿ. Do not forbid them, for such is the kingdom of God. ಅವರನ್ನ ನೀವು ತಡಿಬೇಡಿ, ಶಿಷ್ಯರಿಗೆ ಹೇಳ್ತಾರೆ ಅವ್ರನ್ನ ತಡಿಬೇಡಿ, ಯಾಕೆಂದ್ರೆ ಅಂತವ್ರಿಗೆ ದೇವರ ರಾಜ್ಯ ಸಂಬಂಧಿಸಿದ್ದು. And he told the grown-ups, ಅವರು ಬೆಳೆದವ್ರಿಗೆ ಏನ್ ಹೇಳ್ತಾರೆ, unless you repent and become like little children, ನೀವು will not enter into God's kingdom. ನೀವು ಮಾನಸಾಂತರ ಪಟ್ಟು ಚಿಕ್ಕ ಮಕ್ಕಳಂತೆ ಆಗದ ಹೊರತು ನೀವು ರಾಜ್ಯವನ್ನು ಸೇರಲಾರಿರಿ. So God wants us to live in dependence upon him. ದೇವರು ಏನು ಬಯಸ್ತಾರೆ ಅಂದ್ರೆ, ನಾವು ಆತನಲ್ಲಿ ಆತ್ಕೊಂಡು ಅಥವಾ ಆಧರಿಸ್ಕೊಂಡು ಜೀವಿಸಬೇಕು ಅಂತ. There were a couple of questions. ಕೆಲವು ಪ್ರಶ್ನೆಗಳಿತ್ತು. Somebody has asked how to have a godly family. ಇಲ್ಲಿ ಪ್ರಶ್ನೆ ಇತ್ತು, ಒಂದು ದೈವಿಕ ಕುಟುಂಬವನ್ನು ಹೇಗೆ ಕಟ್ಟುವುದು. We already saw that. What is the reason why God establishes a family or a home? ನಾವು ನೋಡಿದ್ವು ಯಾವ ಕಾರಣದಿಂದ ದೇವರು ಒಂದು ಕುಟುಂಬವನ್ನ ಸ್ಥಾಪಿಸ್ತಾರೆ. Is to have godly offspring. ಒಂದು ಕುಟುಂಬದಲ್ಲಿ ದೇವರಿಗೆ ಭಯಪಡುವಂತ ಮಕ್ಕಳು ಅಥವಾ ಸಂತಾನವಿರಬೇಕು ಅಂತ. And the parents teach their children to fear the Lord, to obey him and respect him. ತಂದೆ ತಾಯಂದಿರು ಕಲಿಸ್ಬೇಕು ಮಕ್ಕಳಿಗೆ ದೇವರಿಗೆ ಭಯಪಡೋದು ಹೇಗೆ, ದೇವರಿಗೆ ಸನ್ಮಾನಿಸೋದು ಹೇಗೆ ಅಂತ. First of all, it begins at home. ಅದು ಕುಟುಂಬದಲ್ಲಿ ಪ್ರಾರಂಭವಾಗುತ್ತೆ. You teach your children to be respectful, first of all, to the parents. ನೀವು ಮನೆಯಲ್ಲಿ ಕಲಿಸ್ತೀರಾ ಮಕ್ಕಳು ತಂದೆ ತಾಯಿಗೆ ಹೇಗೆ ಸನ್ಮಾನ ಮಾಡಬೇಕು ಅಥವಾ ಗೌರವ ಕೊಡಬೇಕು ಅಂತ. And to the teachers. ಹಾಗೆ ಟೀಚರ್ಸ್ ಶಿಕ್ಷಕರಿಗೆ ಶಾಲೆಯಲ್ಲಿ. And older siblings at home. ಮನೆಯಲ್ಲಿದ್ದಂತ ಹಿರಿಯ ಸಹೋದರರಿಗೆ and older people in the neighborhood or society. ಈ ಒಂದು ಸಮಾಜದಲ್ಲಿರುವಂತ ವಯಸ್ಸಾದವರಿಗೆ ಹೇಗೆ ಗೌರವವನ್ನು ಕೊಡಬೇಕು. If it doesn't start at home, ಮನೆಯಲ್ಲಿ ಪ್ರಾರಂಭ ಆಗಿಲ್ಲ ಅಂದ್ರೆ ಅದು, if you don't discipline your children while there is hope, ನೀವು ಅಲ್ಲಿ ಎಲ್ಲಿ ಭರವಸೆ ಇರೋ ಸಮಯದಲ್ಲಿ ನೀವು ನಿಮ್ಮ ಮಕ್ಕಳನ್ನ ಶಿಕ್ಷಿಸದೇ ಇದ್ರೆ, then your children will turn out to be wayward. ನಿಮ್ಮ ಮಕ್ಕಳು ಬೆಳೀತಾ ಬೆಳೀತಾ ದಿಶಾಹೀನರಾಗ್ತಾರೆ. It is the father's responsibility. ಇದು ಮುಖ್ಯವಾಗಿ ತಂದೆಯ ಜವಾಬ್ದಾರಿ, first of all. ಮುಖ್ಯವಾಗಿ. And if the father fails there, ತಂದೆಯಾದವನು ಅಲ್ಲಿ ಸೋತರೆ, mother will take over. ತಾಯಿ ಅದನ್ನ ಮಾಡಬೇಕಾಗಿ ಬರುತ್ತೆ. And some others have done excellent job. ಕೆಲವರು ಆ ಒಂದು ಕಾರ್ಯವನ್ನ ಬಹಳ ಚೆನ್ನಾಗಿ ಮಾಡಿದ್ದಾರೆ. You read that in scripture. ದೇವರ ವಾಕ್ಯದಲ್ಲಿ ಕೂಡ ನಾವು ನೋಡ್ತೀವಿ ಅದನ್ನ. Moses' mother, ಮೋಶೆಯ ತಾಯಿ Jochebed,
ಜೋಕೆಬೆತ್ತಳು. She taught Moses that he is not an Egyptian, but he is an Israelite, Oh. and he belongs to the true God. And she taught him the values of heaven and values of God, so that when he grew up, he stood true to what was sown in his heart. ಯೋಕೆಬೆತ್ತಳು ಸಿಕ್ಕ ಸ್ವಲ್ಪ ಸಮಯದಲ್ಲಿ ಮೋಶೆಗೆ ಆತನು ಐಗುಪ್ತದವನಲ್ಲ, ಇಸ್ರಾಯೇಲ್ನ ನಿಜ ದೇವರ ಮಗನು, ಅದಕ್ಕೆ ಸೇರಿದವನು, ಮತ್ತೆ ಅವನು ಈ ಲೋಕದ ಮೌಲ್ಯಗಳನ್ನ ತ್ಯಜಿಸಿ ದೇವರ ಮೌಲ್ಯಗಳನ್ನ ಅನುಸರಿಸಬೇಕು ಅನ್ನೋದನ್ನ ಆ ಸಿಕ್ಕ ಸ್ವಲ್ಪ ಸಮಯದಲ್ಲಿ ಕಲಿಸಿದ್ಲು. Even though he lived the next 35 years in the royal palace in Egypt, ಸುಮಾರು ಒಂದು 33 ವರ್ಷಗಳ ಕಾಲ ಆ ಒಂದು ಐಗುಪ್ತ ದೇಶದ ಅರಮನೆಯಲ್ಲಿ ಇದ್ರೂ ಕೂಡ he was going to be the next Pharaoh. ಅವನು ಮುಂದಿನ ಫರೋಹನಾಗಿ ಇರಬೇಕಾದ ಸಂದರ್ಭದಲ್ಲಿ His heart was not there. ಆದ್ರೆ ಅವನ ಹೃದಯ ಅದರಲ್ಲಿ ಇರಲಿಲ್ಲ. His heart was to suffer reproaches for the sake of Christ. ಅವನು ದೇವರ ಜನರಿಗಾಗಿ ಒಂದು ಅವಮಾನವನ್ನ, ನಿಂದೆಯನ್ನ ಅನುಭವಿಸ್ಲಿಕ್ಕೆ ಸಿದ್ಧನಿದ್ದ. As we read in Hebrews 11. ಇಬ್ರಿಯ 11:23 ನಾವು ಓದ್ತೀವಿ ಅದು. So what his mother inculcated in him remained with him all his life. ಯಾಕೋಬೆತ್ತಳು ಆ ಒಂದು ಕಲಿಸಿದ ಆ ಒಂದು ಮೌಲ್ಯಗಳು ಮೋಶೆಯಲ್ಲಿ ಕಡೆಯವರೆಗೂ ಉಳ್ಕೊಂತು. We read about Hannah. ಹನ್ನಳ ಬಗ್ಗೆ ನಾವು ಓದ್ತೀವಿ. What a wonderful job she did with Samuel. ಸಾಮುವೇಲನ್ನ ಬೆಳೆಸೋದ್ರಲ್ಲಿ ಎಷ್ಟು ಒಳ್ಳೆಯ ಕಾರ್ಯವನ್ನ ಆಕೆ ಮಾಡಿದ. Maybe within 5 years or something. ಸುಮಾರು ಒಂದು 5 ವರ್ಷ ಮಾತ್ರ ಇರಬಹುದು. He became one of the greatest prophets in Israel. ಇಸ್ರಾಯೇಲ್ ನಲ್ಲಿ ಇದ್ದಂತ ಬಹಳ ಉತ್ತಮ ಒಬ್ಬ ಪ್ರವಾದಿ ಆದನು. Think about Joseph. ಯೋಸೆಫನ ಬಗ್ಗೆ ಯೋಚನೆ ಮಾಡಿ. What a man of God he was. ಅವನು ಎಂತ ದೈವಿಕ ಮನುಷ್ಯ. Even though he lived before the law was given. ಅವನು ದೇವರ ಆಜ್ಞೆಗಳು ಕೊಡುವ ಮೊದಲ ಕಾಲದಲ್ಲಿ ಜೀವಿಸಿದರೂ ಕೂಡ. His mother passed away early in life, but father Jacob must have done an excellent job in training him up. ಸೊ ತಾಯಿ ಬಹಳ ಚಿಕ್ಕ ಪ್ರಾಯದಲ್ಲೇ ತೀರ್ಕೊಂಡ್ರೂ ಕೂಡ ಯಾಕೋಬನು ಅವನಿಗೆ ಒಳ್ಳೆಯ ಒಂದು ತಯಾರಿ ಅಥವಾ ಮಾರ್ಗದರ್ಶನ ಕೊಟ್ಟ. He was a teenager when he left home. ಅವನೊಂದು as a slave. ಅವನೊಂದು ಮಧ್ಯಪ್ರಾಯದ ಒಬ್ಬ ಹುಡುಗನಾಗಿದ್ದನು, ಮನೆ ಬಿಟ್ಟು ಐಗುಪ್ತಕ್ಕೆ ಹೋಗುವಾಗ. Think about Daniel. ದಾನಿಯೇಲನ ಬಗ್ಗೆ ಯೋಚನೆ ಮಾಡಿ. He was also taken as a captive from the royal family back to Babylon, and the value that his mother, we don't know who was his mother, what she put in him remained with him till the end of his life. ದಾನಿಯೇಲನ ಬಗ್ಗೆ ನಾವು ಯೋಚನೆ ಮಾಡುವಾಗ ಅವರ ತಂದೆ ತಾಯಿಗಳ ಬಗ್ಗೆ ಗೊತ್ತಿಲ್ಲ, ಆದ್ರೆ ಅವ್ರು ಕೊಟ್ಟಂತ ಮೌಲ್ಯಗಳು ಅಷ್ಟು ಬಲವಾಗಿತ್ತು. ಅವನು ಬಾಬಿಲೋನ್ನಿಂದ ಒಬ್ಬ ಬಂದಿಯಾಗಿ ಅಲ್ಲಿ ಹೋದ್ರು, ಬೇರೆ ರಾಜ್ಯದಲ್ಲಿ ಹೋದ್ರು, ಆ ಮೌಲ್ಯಗಳನ್ನು ಅವನು ಕಾಪಾಡಿಕೊಂಡ್ನು. Even ತಿಮೋತಿ ಕೂಡ, Timothy's mother, even though she was a backslidden Jew, married a Greek, but yet I think she repented and brought up Timothy in such a way that when the Apostle Paul saw this young man, he picked him up to be on his team. ತಿಮೋತಿಯ ಬಗ್ಗೆ ನಾವು ನೋಡ್ತೇವೆ. ಆಕೆ ಅವನ ತಾಯಿ ಯೂನಿಕೆ ಎಷ್ಟು ಚೆನ್ನಾಗಿ ಬೆಳೆಸಿದ್ಲು. ಅವರ ತಂದೆ ಅವಳು ಹಿಂಜಾರಿದ ಒಬ್ಬ ಯಹೂದ್ಯಳಾಗಿದ್ದು ಗ್ರೀಕನನ್ನ ಮದುವೆ ಆಗಿದ್ರೂ ಕೂಡ ಆ ತಂದೆಯ ಪ್ರಚೋದನೆಗೆ ಒಳಪಡದೆ ಆ ಮಗನನ್ನ ಬಹಳ ಒಳ್ಳೆಯ ಮೌಲ್ಯದಲ್ಲಿ ಬೆಳೆಸ್ತಾಳೆ. ಮತ್ತು ಹಾಗೆ ಪೌಲನು ಆ ತಿಮೋತಿಯನ್ನ ನೋಡಿ ಅವನ ಆರಿಸ್ಕೊಳ್ತಾನೆ ಅವನ ತಂಡದಲ್ಲಿ. Don't put all the burden of your children's spiritual education on Sunday school teachers. ನಿಮ್ಮ ಮಕ್ಕಳ ಆ ಒಂದು ಆತ್ಮೀಕ ಜವಾಬ್ದಾರಿಗಳನ್ನ ನಿಮ್ಮ ಭಾನುವಾರದ ಸಂಡೇ ಸ್ಕೂಲ್ ಆ ಟೀಚರ್ ಇರ್ಬೋದು ಅಥವಾ ಸಭೆಯ ಮೇಲೆ ಹಾಕ್ಬೇಡಿ. They meet your child only 1 hour in a week. ಅವರು ನಿಮ್ಮ ಮಕ್ಕಳನ್ನ ವಾರದಲ್ಲಿ ಒಂದು ಗಂಟೆಗಳ ಕಾಲ ಸಂಧಿಸಬಹುದು. Rest of the time they are with you. ಅವ್ರಿಗೆ ಉಳಿದ ಎಲ್ಲಾ ಸಮಯದಲ್ಲೂ ನಿಮ್ಮ ಜೊತೆ ಇರ್ತಾರೆ ಅವರು. And
you have a tremendous responsibility as parents to take care of your children. ನೀವು ನಿಮ್ಮ ಮೇಲೆ ಬಹಳ ಅಗಾಧವಾದ ಒಂದು ಜವಾಬ್ದಾರಿ ಇದೆ ನಿಮ್ಮ ಮಕ್ಕಳನ್ನ ಬೆಳೆಸೋದ್ರಲ್ಲಿ. You turn with me to Deuteronomy ಧರ್ಮೋಪದೇಶ ಕಾಂಡ chapter 6, 6ನೇ ಅಧ್ಯಾಯ verse 6 onwards. 6ನೇ ವಚನ. ನಾನು ಈಗ ನಿಮಗೆ ತಿಳಿಸುವ ಮಾತುಗಳನ್ನು ನಿಮ್ಮ ಹೃದಯದಲ್ಲಿ ಇಡಬೇಕು, ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ ದಾರಿಯಲ್ಲಿ ನಡೆಯುವಾಗಲೂ ಮಲಗುವಾಗಲೂ ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. You see, God very clearly speaks here ಇಲ್ಲಿ ದೇವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ about us parents, ನಾವು ತಂದೆ ತಾಯಿಗಳ ಹತ್ರ, that you shall teach your children diligently and talk about the things of God and His commandments when you sit with your children at home, and when you walk with them, and when you sleep with them on the bed, and when you wake up in the morning. ಇಲ್ಲಿ Speak to them God's word. ದೇವರ Tell them biblical Bible stories and put in some godly values in them. ಇಲ್ಲಿ ಹೇಳ್ತಾ ಇದೆ ತಂದೆ ತಾಯಿಯ ಜವಾಬ್ದಾರಿಗಳನ್ನು ಹೇಗೆ ಎಷ್ಟು ಜಾಗರೂಕವಾಗಿ ಅವರಿಗೆ ಕಲಿಸಬೇಕು, ದೈವಿಕ ವಾಕ್ಯವನ್ನ ಹಾಗೆ ಮತ್ತು ದೈವಿಕ ಮೌಲ್ಯಗಳನ್ನ. Why not? Because God has not given us His commandments to make our life miserable. ಯಾಕೆ ಅಂದ್ರೆ ದೇವರು ತನ್ನ ಆಜ್ಞೆಯನ್ನ ಕೊಟ್ಟಿರೋದು ನಮ್ಮನ್ನ ದುಃಖಪಡಿಸ್ಲಿಕ್ಕಲ್ಲ. He has given His commandments or His word to us so that it may go well with us. ದೇವರು ತನ್ನ ವಾಕ್ಯವನ್ನ ಯಾಕೆ ಕೊಟ್ಟಿದ್ದಾರೆ? ನಮಗೆ ಒಳ್ಳೆಯದಾಗ್ಲಿ ಅಂತ. So that it may go well with us always. ಯಾಕೆ? ಅದರಿಂದ ನಮ್ಮ ಜೀವಿತ ಒಳ್ಳೆಯದಾಗಬೇಕು, ಹಾಗೆ ನಮ್ಮ ಮಕ್ಕಳ ಜೀವಿತ ಕೂಡ. Many times we have a wrong concept thinking that God's laws are burdensome. ನಾವು ಕೆಲವು ಸಲ ಅಂದ್ಕೊಳ್ತೀವಿ, ನಾವು ತಪ್ಪಾದ ಅಭಿಪ್ರಾಯ, ದೇವರ ಆಜ್ಞೆಗಳು ಭಾರವಾದವು ಅಂತ. But you know, the apostle who lived the longest and who walked with Jesus at the end of his life, towards when he was 95 or something, John the apostle, he says his commandments are not burdensome. ಹೆಚ್ಚು ವರ್ಷಗಳು ಅತಿ ದೀರ್ಘವಾಗಿ ಬಾಳಿದ ಯೋಹಾನ, ಅಪೊಸ್ತಲನಾದ ಯೋಹಾನನು ತನ್ನ ಕಡೆಯ ಪತ್ರದಲ್ಲಿ ಈಗ ಬರೀತಾರೆ, ದೇವರ ಆಜ್ಞೆಗಳು ಭಾರವಾದವುಗಳ ಅಂತ. 1 ಯೋಹಾನ 5:3. So those who think that God's commandments are burdensome, it is burdensome for you. According to your faith, be it unto you. ಯಾರೆಲ್ಲ ದೇವರ ಆಜ್ಞೆಗಳು ಭಾರವಾಗಿದೆ ಅಂತ ಅನ್ಕೊಂತಾರೋ, ನಿಮ್ಮ ನಂಬಿಕೆಯ ಆಧಾರದ ಮೇಲೆ ಅದು ನಿಮಗೆ ಭಾರವಾಗೇ ಇರುತ್ತೆ. But the person who has experienced that for 95 years, or at least 65 years after he became a disciple, he has tasted and seen that the Lord is good and His commandments are good and they are not burdensome. ಇಲ್ಲಿ ನಾವು ಯೆಹೋವನ ಸಾಕ್ಷಿಯನ್ನು ನೋಡೋದಾದ್ರೆ, ಸುಮಾರು 95 ವರ್ಷಗಳ ಕಾಲ ಪ್ರಾಯದಲ್ಲಿ ಕೂಡ ಹೇಳುವಂತ ಮಾತು. ಅವರು ಸುಮಾರು ಒಂದು 65 ವರ್ಷಗಳ ಕಾಲ ಶಿಷ್ಯರಾಗಿ ಜೀವಿಸಿದವರು ಏನು ಹೇಳ್ತಾರೆ ಅಂದ್ರೆ, ದೇವರ ಆಜ್ಞೆಗಳು ಭಾರವಾದವಲ್ಲ ಅಂತ. So don't think that your children are a nuisance to you. ನೀವು ಹೀಗೆ ಯೋಚನೆ ಮಾಡಬೇಡಿ, ಅಯ್ಯೋ ಮಕ್ಕಳು ಬಹಳ ಕಾಟ ಕೊಡ್ತಾರೆ, ಕಷ್ಟ ಕೊಡ್ತಾರೆ ಅಂತ. Think about families where they don't have children. ನೀವು ಯೋಚನೆ ಮಾಡಿ, ಕೆಲವು ಕುಟುಂಬಗಳಲ್ಲಿ ಅವರಿಗೆ ಮಕ್ಕಳೇ ಇಲ್ಲ. They long to have at least one. ಒಂದು ಮಗು ಹುಟ್ಟಿದ್ರೆ ಸಾಕು ಅಂತ ಅವರು ಹಾತೊರಿತಾರೆ. But you are fed up with your children. ಆದ್ರೆ ನೀವು ಮಕ್ಕಳ ಬಗ್ಗೆ ಬೇಸರವಾಗಿದ್ದೀರ. But the Bible says children are a gift from the Lord. ದೇವರ ವಾಕ್ಯ ಏನ್ ಹೇಳುತ್ತೆ? ಮಕ್ಕಳು ಒಂದು ವರವಾಗಿದ್ದಾರೆ ತಂದೆ ತಾಯಿಗೆ. God has given your children as a gift to you
ದೇವರು ನಿಮಗೆ ಮಕ್ಕಳನ್ನ ಒಂದು ವರವಾಗಿ ನಿಮಗೆ ಕೊಟ್ಟಿದ್ದಾರೆ. You give your children back to God as his disciples, as a gift back to God. ಸೊ ನೀವು ಈ ಮಕ್ಕಳನ್ನ ದೇವರಿಗೆ ಅರ್ಪಿಸಬೇಕು, ಕಾಣಿಕೆಯಾಗಿ, ಒಬ್ಬ ಶಿಷ್ಯರಾಗಿ. ಅದು ನಿಮ್ಮ ಕಾರ್ಯ. ಅದು That is the reason why God has given us children. ಅದಕ್ಕಾಗಿ ದೇವರು ನಿಮಗೆ ಮಕ್ಕಳನ್ನ ಕೊಟ್ಟಿರೋದು. So that we can train them, ಅವರನ್ನ ಅಭ್ಯಾಸ ಮಾಡಿಸಬೇಕು, and make them God fearing ಅವರು disciples of Jesus. ದೇವರಿಗೆ ಭಯಪಡುವಂತ ಕ್ರಿಸ್ತನ ಶಿಷ್ಯರಾಗಬೇಕು. May God help us. ದೇವರು ಸಹಾಯ ಮಾಡಲಿ. Amen. Yeah, we'll close in prayer. ಪ್ರಾರ್ಥನೆ ಮಾಡೋಣ. Father, we thank you that you have established families on earth. ತಂದೆಯಾದ ದೇವರೇ, ಕುಟುಂಬಗಳನ್ನ ನೀನು ಸ್ಥಾಪಿಸಿದವನು ಸ್ವಾಮಿ ಭೂಮಿ ಮೇಲೆ, so that we may bring up our children for your glory. ಅದರಿಂದ ನಾವು ನಮ್ಮ ಮಕ್ಕಳನ್ನ ನಿನ್ನ ಮಹಿಮೆಗಾಗಿ ಬೆಳೆಸಬೇಕು ಸ್ವಾಮಿ. And that we might live as husband and wife in harmony, ನಾವು ಗಂಡ ಹೆಂಡತಿ ಒಂದು ಸೌಹಾರ್ದ ಸಮಾಧಾನದಿಂದ ಜೀವಿಸಬೇಕು ಸ್ವಾಮಿ. bringing joy to your heart. ನಿಮ್ಮ ಹೃದಯಕ್ಕೆ ಸಂತೋಷ ಪಡಿಸ್ಬೇಕು ಸ್ವಾಮಿ. Lord, we all lack wisdom. ನಾವು ಎಲ್ಲರಿಗೂ ಜ್ಞಾನದ ಕೊರತೆ ಇದೆ ಸ್ವಾಮಿ. We ask you to give us grace ನಮಗೆ ಆ ಕೃಪೆಯನ್ನು ಕೊಡು ಸ್ವಾಮಿ, and wisdom, ಜ್ಞಾನ, and help us to live in humility, ನಾವು ದೀನತೆಯಲ್ಲಿ ಜೀವಿಸಲಿಕ್ಕೆ ಸಹಾಯ ಮಾಡಿ, and help us to do our responsibility faithfully, ನಮ್ಮ ಒಂದು ಜವಾಬ್ದಾರಿಗಳನ್ನ ನಂಬಿಗಸ್ತಿಯಾಗಿ ಪೂರೈಸಲು ನಮಗೆ ಸಹಾಯ and ಮಾಡಿ. help us to offer our children back as your disciples, as a gift to you. ನಿಮ್ಮ ಶಿಷ್ಯರಾಗಿ ನಿಮಗೆ ಒಂದು ಕಾಣಿಕೆಯಾಗಿ ನಮ್ಮ ಮಕ್ಕಳನ್ನ ನಿಮಗೆ ಪುನರ್ ಅರ್ಪಿಸಲು ಸಹಾಯ ಮಾಡಿಸು. Provide for the needs of every family here, ಎಲ್ಲ ಕುಟುಂಬಗಳ ಒಂದು ಅವಶ್ಯಕತೆಗಳ ಕೊರತೆಗಳನ್ನ ನೀಗಿಸು. and every child ಪ್ರತಿಯೊಬ್ಬ ಮಕ್ಕಳು as they grow up. ಅವರು ಬೆಳೆದ ಹಾಗೆ Pray that you will help them in their studies, ಅವರ ವಿದ್ಯಾಭ್ಯಾಸದಲ್ಲಿ ಸಹಾಯ ಮಾಡಿಸುವ, preserve them from bad company and bad influence and from the ಕೆಟ್ಟ world. ಸಹವಾಸ ಮತ್ತು ಪ್ರಚೋದನೆಗಳಿಂದ ಅವ್ರನ್ನ ಕಾಪಾಡಿಸುವ. Preserve them for your glory, ನಿನ್ನ ಮಹಿಮೆಗಾಗಿ ಅವ್ರನ್ನ that they ಕಾಪಾಡಿಸು. may be strong ಅವರು ಬಲವಾಗಿ and overcome the evil one. ಆ ಒಂದು ಸೈತಾನನ್ನ ಜಯಿಸಲಿಕ್ಕೆ ಸಹಾಯ ಮಾಡಿಸು. We believe that you will help us ನಾವು ನಂಬುತ್ತೀವಿ, ನೀವು ಸಹಾಯ ಮಾಡಿ. beyond our asking or thinking. ನಾವು ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ನೀನು ಮಾಡ್ತೀಯ ಸ್ವಾಮಿ. We trust you in Jesus' name. ನಾವು ಕ್ರಿಸ್ತನ ಹೆಸರಲ್ಲಿ ನಾವು ನಂಬ್ತೀವಿ. Amen. ಆಮೆನ್.